ಗುರುಭ್ಯೋ ನಮಃ. ನಮಸ್ಕಾರ ಶಿಕ್ಷಕರೇ, ನಾನು ನಿಮ್ಮ ಗುರೂಜಿ ಮಹೇಶ್ ಭಟ್. ಯುಗಾದಿ ಹಬ್ಬದ 2026ನೇ ಇಸವಿಯ ಕನ್ಯಾ ರಾಶಿಯ ವರ್ಷ ಭವಿಷ್ಯವನ್ನು ತಿಳಿದುಕೊಳ್ಳಿ. ಈ ಸಂವತ್ಸರದಲ್ಲಿ ಕನ್ಯಾ ರಾಶಿಗೆ ಮಿಶ್ರ ಫಲ ಅಂತಲೇ ಹೇಳಬಹುದು. ಕರ್ಕ ರಾಶಿಯಲ್ಲಿ ಗುರು ಇರುವುದರಿಂದ ಜ್ಞಾನ ಮತ್ತು ಆಧ್ಯಾತ್ಮಿಕ ಶಕ್ತಿಯಲ್ಲಿ ವೃದ್ಧಿ ಆಗುತ್ತೆ. ಆದರೆ ಶನಿ ಗ್ರಹ ಮೀನ ರಾಶಿಯಲ್ಲಿ ಇರೋದರಿಂದ ನೀವು ಹಿಂದೆ ಮಾಡಿರುವಂಥ ಪಾಪ ಕರ್ಮದಿಂದ ನಿಮ್ಮ ಕಾರ್ಯಗಳಲ್ಲಿ ಪ್ರಗತಿ ಸ್ವಲ್ಪ ಕುಂಠಿತ ಆಗ್ಬೋದು. ರಾಹು ಮತ್ತು ಕೇತು ಕೂಡ ನಿಮ್ಮ ಭವಿಷ್ಯದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆ ತರಬಹುದು. ಆದರೂ ಕೂಡ ನಿಮ್ಮ ರಾಶಿಗೆ ಗುರುವಿನ ಅನುಗ್ರಹ ತುಂಬ ಇದೆ. ಈ ಒಂದು ವರ್ಷದಲ್ಲಿ ನಿಮಗೆ 70% ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಮುಖ್ಯವಾಗಿ ಹಣಕಾಸಿನ ವ್ಯವಹಾರ ಮಾಡುವವರು, ಬ್ಯಾಂಕ್ ಉದ್ಯೋಗಿಗಳು, ಫೈನಾನ್ಸ್ ಉದ್ಯೋಗಿಗಳು, ಹಣಕಾಸು ಸಂಬಂಧಪಟ್ಟಾಗಿ ಯಾರ್ಯಾರು ವ್ಯವಹಾರ ಮಾಡಿರ್ತಾರೆ ಅವರಿಗೆ ಎಲ್ಲ ರೀತಿಯಿಂದ ಈ ಗುರುವಿನ ಬಲದಿಂದ ಒಳ್ಳೆಯದಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಈ ವರ್ಷ ಅವರಿಗೆ. ಇದಕ್ಕಿಂತ ಹಿಂದೆ ಪೆಂಡಿಂಗ್ ಉಳಿದಂಥ ಕೆಲವೊಂದು ಕೆಲಸ ವ್ಯವಹಾರಗಳು ಎಲ್ಲ ರೀತಿಯಲ್ಲಿ ಸರಳವಾಗಿ ಆಗುವಂಥ ಯೋಗ ಫಲ ಕೂಡ ಇದೆ. ಮತ್ತು ಕೋರ್ಟು ಕಚೇರಿಗಳು ಕೆಲಸದಲ್ಲಿ ವಿಳಂಬ ಇದ್ದರೂ ಕೂಡ ಅದನ್ನು ಕೂಡ ಈ ಒಂದು ಗುರು ಬಲದಿಂದ ಎಲ್ಲ ರೀತಿಯ ನಿವಾರಣೆ ಆಗುವಂಥ ಫಲಗಳು ಇದೆ. ಒಟ್ಟಿನಲ್ಲಿ ಈ ವರ್ಷದಲ್ಲಿ ಕನ್ಯಾ ರಾಶಿಯವರಿಗೆ ಒಳ್ಳೆ ಉತ್ತಮ ಫಲ ಅಂತಲೇ ಹೇಳಬಹುದು. ಧನ್ಯವಾದಗಳು.